Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಈ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸಲ್ಲಿ ಬರ್ತಕ್ಕಂಥ ರೇ ಆಪ್ಟಿಕ್ಸ್ ಅನ್ನೋ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು 8ನೇ ವಿಡಿಯೋ. ಇದು ಸ್ವಲ್ಪ ಲೆಂತಿ ಚಾಪ್ಟರು ಮತ್ತು ತುಂಬ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ಸ್ ಇರ್ತಕ್ಕಂಥ ಚಾಪ್ಟರು, ಹಾಗಾಗಿ ಸ್ವಲ್ಪನೇ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಇಂದಿನ ವಿಡಿಯೋದಲ್ಲಿ ಜಸ್ಟ್ ಪ್ರೀವಿಯಸ್ ವಿಡಿಯೋ ಐ ವಾಸ್ ಟಾಕಿಂಗ್ ಅಬೌಟ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಆಮೇಲೆ ಲೆನ್ಸ್ ಫಾರ್ಮುಲಾ. ಒಂದು ಲೆನ್ಸ್ ಮೇಕರ್ಸ್ ಫಾರ್ಮುಲಾದಲ್ಲಿ 1/f is equal to n-1 into 1/r1 minus 1/r2 ಆ ಇಕ್ವೇಷನ್ ಅನ್ನು ಡಿರೈವ್ ಮಾಡಿದ್ವಿ. ಆಮೇಲೆ ಲೆನ್ಸ್ ಫಾರ್ಮುಲಾದಲ್ಲಿ 1/u minus 1/v is equal 1/v minus 1/u is equal to 1/f ಅನ್ನೋ ಈಕ್ವೇಷನ್ ಅನ್ನು ಡಿರೈವ್ ಮಾಡಿದ್ವಿ. ಸೊ ದೀಸ್ ಟು ಈಕ್ವೇಷನ್ಸ್ ಯಾವುದು 1/f is equal to n21 minus 1 into 1/r1 minus 1/r2. ಇದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಅಲ್ಲಿ r1 ಅಂದರೆ ಏನು, r2 ಅಂದರೆ ಏನು, ಅದೆಲ್ಲ ನಿಮಗೆ ಗೊತ್ತಿದೆ. ಅದಾದಮೇಲೆ 1/v minus 1/u is equal to 1/f. ಇದು ಕೂಡ ನಾವು ಡಿರೈವ್ ಮಾಡಿದ್ದೀವಿ. ಸೊ ಈಗ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗೋಣ. ಈ ವಿಡಿಯೋದಲ್ಲಿ ಕಾಂಬಿನೇಷನ್ ಆಫ್ ಲೆನ್ಸ್ ಅಂತ, ಮ್ಯಾಗ್ನಿಫಿಕೇಷನ್ ಅಂತ, ಪವರ್ ಆಫ್ ಲೆನ್ಸ್ ಅಂತ, ಅದಾದಮೇಲೆ ಪ್ರಿಸಮ್, ಇಷ್ಟನ್ನು ಮಾಡ್ತೀನಿ. ಇದಾದಮೇಲೆ ಇನ್ನು ಒಂದು ವಿಡಿಯೋ ಆಗುತ್ತೆ. ಅಂದರೆ ಇದನ್ನು ಸೇರಿ ಇನ್ನು 2 ವಿಡಿಯೋದಲ್ಲಿ, ಅಂದರೆ ಇನ್ನು 2 ಕ್ಲಾಸಲ್ಲಿ ನಾನು ಜೊಮೆಟ್ರಿಕಲ್ ಆಪ್ಟಿಕ್ಸನ್ನು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಮಕ್ಕಳೇ, ಈಗ ನಾವು ಕಾನ್ವೆಕ್ಸ್ ಮತ್ತು ಕಾನ್ಕೇವ್ ಲೆನ್ಸನ್ನು ಯೂಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಾನ್ವೆಕ್ಸ್ ಲೆನ್ಸ್ ಅಂದರೆ ಅದು ಕನ್ವರ್ಜಿಂಗ್ ಲೆನ್ಸ್. ಅದ್ರ ಮೇಲೆ ಬೀಳ್ತಕ್ಕಂಥ ಎಲ್ಲ ರೇಸ್ಗಳನ್ನು ಯಾವುದೋ ಒಂದು ಪಾಯಿಂಟ್ಗೆ ಕನ್ವರ್ಜ್ ಮಾಡುತ್ತೆ. ಸೊ ಅದಕ್ಕೆ ನಾವು ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಯಾವ ಪಾಯಿಂಟಲ್ಲಿ ಅದು ಕನ್ವರ್ಜ್ ಆಗ್ತೋ ಅದನ್ನು ಫೋಕಲ್ ಪಾಯಿಂಟ್ ಅಂತ ಕರೀತಾರೆ. ಹಾಗೆ ಕಾನ್ಕೇವ್ ಲೆನ್ಸ್ ಅಂತಂದರೆ, ಸೊ ಯಾವುದೇ ಒಂದು ಪ್ಯಾರಲಲ್ ಬೀಮ್ ಅದ್ರ ಮೇಲೆ ಬಿದ್ದರೆ ಅದು ಡೈವರ್ಜ್ ಆಗ್ತಾ ಹೋಗುತ್ತೆ, ಹೀಗೆ ಡೈವರ್ಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಕಾನ್ಕೇವ್ ಲೆನ್ಸನ್ನು ನಾವು ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಈ ಲೆನ್ಸ್ಗಳನ್ನು ನಾವು ಬರೀ ಕಾನ್ವೆಕ್ಸ್ ಅಲ್ಲ, ಕಾನ್ಕೇವೇ ಅಲ್ಲ, ಎರಡನ್ನೂ ಕೂಡ ನಾವು ಬಳಸ್ತೀವಿ. ಬೇರೆ ಬೇರೆ ಉದ್ದೇಶಕ್ಕೆ ಅವನ್ನ ಬಳಸ್ತೀವಿ. ನಾನು ಆಗಲೇ ಸಾಕಷ್ಟು ಕಡೆ ಹೇಳಿದ್ದೀನಿ. ಈ ಮೈಕ್ರೋಸ್ಕೋಪನ್ನು ಮಾಡಲಿಕ್ಕೆ, ಟೆಲಿಸ್ಕೋಪನ್ನು ಮಾಡಲಿಕ್ಕೆ, ಪೆರಿಸ್ಕೋಪನ್ನು ಮಾಡಲಿಕ್ಕೆ, ಕನ್ನಡಕಗಳನ್ನು ಮಾಡಲಿಕ್ಕೆ, ಆಮೇಲೆ ಈ ಕ್ಯಾಮ್ರಾಗಳನ್ನು ಮಾಡಲಿಕ್ಕೆ ಬಹಳಷ್ಟು ಕಡೆ ನಾವು ಈ ಲೆನ್ಸ್ಗಳನ್ನು ಬಳಸ್ತೀವಿ. ಈ ಲೆನ್ಸ್ಗಳನ್ನು ಬಳಸಬೇಕಾದ್ರೆ ನಾವು ಎರಡೆರಡು ಲೆನ್ಸ್ಗಳನ್ನು ಕಂಬೈನ್ ಮಾಡಬೇಕಾದಂಥ ಪ್ರಮೇಯ ಬರುತ್ತೆ, ಅಂದರೆ ಸನ್ನಿವೇಶ ಬರುತ್ತೆ. ಸೊ ಹಾಗಾಗಿ ನಾವು ಕಾಂಬಿನೇಷನ್ ಆಫ್ ಲೆನ್ಸನ್ನು ಕಲ್ತಿರೋದು ಬೆಟರು. ಯಾಕೆ ಕಾಂಬಿನೇಷನ್ ಆಫ್ ಲೆನ್ಸನ್ನು ಮಾಡಬೇಕು? ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಕಾಂಬಿನೇಷನ್ ಆಫ್ ಲೆನ್ಸ್? ಏನಕ್ಕೆ ಮಾಡಬೇಕು ಅಂತಂದರೆ, ನಮಗೆ ಬೇಕಾಗಿರ್ತಕ್ಕಂಥ ಫೋಕಲ್ ಲೆಂತನ್ನು ಪಡೆದುಕೊಳ್ಳೋದಕ್ಕೆ. ಸೊ ಇನ್ ಆರ್ಡರ್ ಟು ಗೆಟ್ ಅ ಡಿಸೈರ್ಡ್ ಫೋಕಲ್ ಲೆಂತ್ ವಿ ಗೋ ಫಾರ್ ದಿ ಕಾಂಬಿನೇಷನ್ ಆಫ್ ಲೆನ್ಸ್. ಆಮೇಲೆ ಶಾರ್ಪ್ ಇಮೇಜನ್ನು ಪಡ್ಕೊಳ್ಳಿಕ್ಕೋಸ್ಕರ ನಾವು ಕಾಂಬಿನೇಷನ್ ಆಫ್ ಲೆನ್ಸ್ ಅಂತ ಮಾಡ್ತೀವಿ. ಸೊ ಆಮೇಲೆ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ, ಈ ಟೆಲಿಸ್ಕೋಪ್ ಆಗಲಿ, ಮೈಕ್ರೋಸ್ಕೋಪ್ಗಳಲ್ಲಾಗಿ ನಾವು ಕಾಂಬಿನೇಷನ್ ಆಫ್ ಲೆನ್ಸನ್ನು ಮಾಡಿದಾಗಲೇ ನಮಗೆ ಜಾಸ್ತಿ ಮ್ಯಾಗ್ನಿಫಿಕೇಷನ್ ಆಗಲಿ, ಕ್ಲಾರಿಟಿ ಆಗಿ ಬರೋದು. ಸೊ ಫೋಕಲ್ ಲೆಂತನ್ನು ವೇರಿ ಮಾಡಲಿಕ್ಕೆ ಕಾಂಬಿನೇಷನನ್ನು ಮಾಡ್ತೀವಿ, ಮ್ಯಾಗ್ನಿಫಿಕೇಷನ್ನ ಜಾಸ್ತಿ ಮಾಡಲಿಕ್ಕೆ ಕಾಂಬಿನೇಷನನ್ನು ಮಾಡ್ತೀವಿ, ಶಾರ್ಪ್ ಇಮೇಜ್ ಬರಲಿ ಅಂತ ಹೇಳಿ ಕಾಂಬಿನೇಷನನ್ನು ಮಾಡ್ತೀವಿ. ಈ 3 ಪಾಯಿಂಟನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಈಗ ನಾನು ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ 2 ಕಾನ್ವೆಕ್ಸ್ ಲೆನ್ಸ್ಗಳನ್ನು ಕಾಂಬಿನೇಷನ್ ಮಾಡ್ತೀನಿ. ಸೊ ಐ ವಿಲ್ ಟೇಕ್ ಕಾಂಬಿನೇಷನ್ ಆಫ್ 2 ಥಿನ್ ಲೆನ್ಸ್, namely convex lens, and then let us see what is the total focal length of the combination. So now comes combination of lenses. Combination of 2 convex lenses I take. Okay, it is true even for concave lenses also. So I take convex lenses. So I take one convex lens like this, another convex lens like this, another convex lens just touching this in this fashion. This is of focal length f1, this is of focal length f2, and I take one common axis that is called principal axis for both. This is the principal axis, and all distances are measured from here. Okay, so now I assume that there is one object here. So O is the object, and distances are measured from this point, say P. Well, this distance is U, which is nothing but object distance. Now the light ray from the object falls on this lens. If there is no second lens, okay, falls on this, after that refraction, and then finally image is going to be formed here. So this is the image position. I is finally formed here. By chance, if there were to be no lens, second lens, by chance second lens illa anta ಅಂದ್ಕೊಂಡಿದ್ರೆ, ಈ ರೇ ಇಲ್ಲೇನು ಬೆಂಡ್ ಆಯ್ತಲ್ಲ, ಇದು ಹೀಗೆ ಹೋಗಿ ಇಲ್ಲೆಲ್ಲೋ ಫಾರಮ್ ಆಗಿರೋದು ಇಮೇಜ್. ಅಂದರೆ ಇದು
ಐ ಡ್ಯಾಶ್ ಅಂತ ಇಮೇಜ್ ಇಲ್ಲ ಇವಾಗ, ಬಟ್ ಇಲ್ಲಿ ಇರ್ತಿತ್ತೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ಓಕೆ, ನೌ ದಿಸ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ದಿಸ್ ಈಸ್ ದ ಇಮೇಜ್ ಡಿಸ್ಟೆನ್ಸ್. ವಾಟ್ ಅಬೌಟ್ ದಿಸ್ ಒನ್? ದಿಸ್ ಐ ಕಾಲ್ ಆಸ್ ವಿ ಡ್ಯಾಶ್. ಓಕೆ, ಸೊ ವಿತ್ ದಿಸ್ ಡಯಾಗ್ರಾಮ್ now I will take up the simplification. Follow carefully. For first lens ಅನ್ನು ತಗೊಳ್ಳೋಣ. ಯಾವ ಫಾರ್ಮುಲಾ? ಹಿಂದಿನ ವಿಡಿಯೋದಲ್ಲಿ ಡಿರೈವ್ ಮಾಡಿದ್ನಲ್ಲ, ಯಾವುದು? 1/v ಮೈನಸ್ 1/u ಇಸ್ ಈಕ್ವಲ್ ಟು 1/f. ಇದನ್ನು ಏನಂತ ಬರೀಬಹುದು? 1/v ಅಂದರೆ ಇವಾಗ ನೋಡಿ, ಫಸ್ಟ್ ಲೆನ್ಸಿಂದ ಫಾರಮ್ ಆಗಿರೋ ಇಮೇಜ್ ಇಲ್ಲಿದೆ, ಅದನ್ನು 1/v ಡ್ಯಾಶ್ ಅಂತ ಬರಿತೀನಿ. ಇಲ್ಲಿ ಫಾರಮ್ ಆಗಿರೋದ್ರಿಂದ ಅದು 1/v ಡ್ಯಾಶ್ ಮೈನಸ್ 1/u ಆಸ್ ಇಟ್ ಈಸ್, ದಿಸ್ ಈಸ್ ದ ಆಬ್ಜೆಕ್ಟ್, ಈಸ್ ಈಕ್ವಲ್ ಟು 1/f1. ಇದನ್ನು 1/f1. this I call as equation 1. ಆಯ್ತಾ? ಈಗ ನೆಕ್ಸ್ಟು ಸೆಕೆಂಡ್ ಲೆನ್ಸಿಗೆ ಬಂದರೆ, ಇದು ಏನು ಇಮೇಜ್ ಫಾರಮ್ ಆಗಿದೆಯಲ್ಲ, ದಿಸ್ ಇಟ್ ಸೆಲ್ಫ್ ಆಕ್ಟ್ ಲೈಕ್ ವರ್ಚುವಲ್ ಆಬ್ಜೆಕ್ಟ್ ಫಾರ್ ದ ಸೆಕೆಂಡ್ ಲೆನ್ಸ್, ಆ್ಯಂಡ್ ಫೈನಲಿ ಇಮೇಜ್ ಈಸ್ ಫಾರಮ್ಡ್ ಹಿಯರ್, ದಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ v. ಸೊ ಫಾರ್ ಸೆಕೆಂಡ್ ಲೆನ್ಸ್ ವಾಟ್ ಐ ಕ್ಯಾನ್ ರೈಟ್, ಇದೇ ಫಾರ್ಮುಲಾನ 1/v. ಇವಾಗ 1/v ಅಂತಂದರೆ ಇದೇನೆ ಫೈನಲ್ ಇಮೇಜ್ ಫಾರಮ್ ಆಗಿರೋದು 1/v, ವಿ ಡ್ಯಾಶ್ ಅಲ್ಲ ಇವಾಗ. ಆಮೇಲೆ ಮೈನಸ್ ಓಕೆ, ಸೊ ವಾಟ್? ವಿ ಡ್ಯಾಶ್ ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಲ್ವಾ, ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್, ಅದನ್ನು ನಾನು ವಿ ಡ್ಯಾಶ್ ಅಂತ ಬರಿತೀನಿ. ದಟ್ ಈಸ್ ಈಕ್ವಲ್ ಟು 1/f2. ಐ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಫಾಲೋ ಕೇರ್ಫುಲಿ. ಈಗ ಈಕ್ವೇಷನ್ 1 ಬಂದು ಫಸ್ಟ್ ಲೆನ್ಸಿಗೆ ಆಯಿತು, ಈಕ್ವೇಷನ್ 2 ಬಂದು ಸೆಕೆಂಡ್ ಲೆನ್ಸಿಗೆ ಆಯಿತು. ಎರಡನ್ನು ಆ್ಯಡ್ ಮಾಡೋಣ. ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ವಿ ಗೆಟ್ ಏನಂತ? 1/v ಡ್ಯಾಶ್ ಮೈನಸ್ 1/u ಪ್ಲಸ್ 1/v LHS ಪ್ಲಸ್ LHS 1/v minus 1/v dash is equal to RHS 1/f1 plus 1/f2, RHS plus RHS. So 1/v dash minus 1/v dash cancel ಆಯಿತು, ಉಳಿದಿದ್ದು 1/v minus 1/u, that is equal to 1/f1 plus 1/f2. ಓಕೆ ಮಕ್ಕಳೇ, 1/v ಮೈನಸ್ 1/u ಅನ್ನು ನಾನು 1/f ಅಂತ ತೊಗೊಂಡಿರೋದ್ರಿಂದ ಐ ಕ್ಯಾನ್ ರೈಟ್ ದಿಸ್ ಆಸ್ 1/f ಇಸ್ ಈಕ್ವಲ್ ಟು 1/f1 ಪ್ಲಸ್ 1/f2. ದಿಸ್ ಈಸ್ ದ ಈಕ್ವೇಷನ್ ಫಾರ್ ಟೋಟಲ್ ಫೋಕಲ್ ಲೆಂತ್ ಆಫ್ ದಿ ಕಾಂಬಿನೇಷನ್. ಇಫ್ f is the total focal length of the combination, f1 and f2 are the individual values, then according to this formula, reciprocal of the total focal length is equal to sum of the reciprocal of individual focal lengths. ಈ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಲ್ಲಿ ಬರೀತಿರಲ್ಲ, 1/r is equal to 1/r1 plus 1/r2 ಅಂತ, ಅದೇ ಥರ 1/f is equal to 1/f1 plus 1/f2. ಅರ್ಥ ಆಯಿತು ಅಂತ ಅನ್ಸುತ್ತೆ. ಈಗ ಇದು ಎರಡು ಲೆನ್ಸಿಗೆ ನಾನು ಡಿರೈವ್ ಮಾಡಿದ್ದೀನಿ. ಒಂದು ವೇಳೆ 3 ಲೆನ್ಸ್ ಇದ್ದಿದ್ರೆ, ಬೈ ಚಾನ್ಸ್ ಇಫ್ ದೇರ್ ಆರ್ 3 lenses combined together, then also the same formula 1/f1 plus 1/f2 plus 1/f3. ಸೊ ಇದೇ ಥರ ಎಷ್ಟು ಲೆನ್ಸ್ ಅವರು ಇಟ್ಕೊಂಡು ಹೋಗ್ಲಿ ಬರೀಬಹುದು. ಆಮೇಲೆ ಇದನ್ನು ನಾವು ಕಾನ್ಕೇವ್ ಲೆನ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು ವಿತ್ ಒನ್ ಸ್ಮಾಲ್ ಚೇಂಜ್. ಏನಪ್ಪ ಅಂದರೆ, ಕಾನ್ವೆಕ್ಸ್ ಲೆನ್ಸ್ಗಳಲ್ಲಿ ಫೋಕಲ್ ಲೆಂತನ್ನು ಪ್ಲಸ್ ಅಂತ ತಗೋತೀವಿ, ಕಾನ್ಕೇವ್ ಲೆನ್ಸಲ್ಲಿ ಫೋಕಲ್ ಲೆಂತನ್ನು ಮೈನಸ್ ಅಂತ ತಗೋತೀವಿ. ಅಷ್ಟು ಬಿಟ್ಟರೆ ಫಾರ್ಮುಲಾದಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಸೊ ಐ ಹೋಪ್ ಯು ಫಾಲೋಡ್ ದಿ ಕಾಂಬಿನೇಷನ್ ಆಫ್ ಲೆನ್ಸ್. ಕಾಂಬಿನೇಷನ್ ಆಫ್ ಲೆನ್ಸನ್ನು ಯಾಕೆ ಮಾಡ್ತೀವಿ ಅಂತ ನಾನು ಹೇಳಿದ್ದೀನಿ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಸೊ ಶಾರ್ಪ್ ಇಮೇಜನ್ನು ಪಡೀಲಿಕ್ಕೋಸ್ಕರ, ಮ್ಯಾಗ್ನಿಫಿಕೇಷನನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ, ನಮಗೆ ಬೇಕಾಗಿರೋ ಫೋಕಲ್ ಲೆಂತನ್ನು ಪಡೆಯೋಕ್ಕೋಸ್ಕರ ಈ ಇನ್ಸ್ಟ್ರೂಮೆಂಟ್ಗಳಲ್ಲಿ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತೀವಿ. ಐ ಹೋಪ್ ಯು ಫಾಲೋಡ್ ದಿಸ್. ಓಕೆ, ವಿತ್ ದಿಸ್ ನಾವು I move on to the next topic. Next topic ಬಂದ್ಬಿಟ್ಟು ಮ್ಯಾಗ್ನಿಫಿಕೇಶನ್. ಇದಂತೂ ಬಹಳ ಮುಖ್ಯವಾದಂಥ ಪ್ಯಾರಾಮೀಟರ್. ಮ್ಯಾಗ್ನಿಫಿಕೇಶನ್ ಅಂದರೆ ಏನು? ಆಲ್ರೆಡಿ ಮಿರರ್ಸ್ ಅಲ್ಲಿ ಬಂದಿದೆ. ಮಿರರಲ್ಲಿ ನಾವು ಏನು ಡಿಫೈನ್ ಮಾಡ್ತೀವಿ, ಇಲ್ಲೂ ಕೂಡ ಅದೇನೆ. ಈಗ ಒಂದು ಲೆನ್ಸಿಂದ, ಮಿರರಿಂದ ಹೆಂಗೆ ಇಮೇಜ್ ಫಾರಮ್ ಆಗುತ್ತೋ ಲೆನ್ಸಿಂದನೂ ಇಮೇಜ್ ಫಾರಮ್ ಆಗುತ್ತೆ. ರಿಫ್ಲೆಕ್ಷನ್ನಿಂದ ಬಂದರೆ ಅದು ಮಿರರಲ್ಲಿ ಬರೋದು ರಿಫ್ಲೆಕ್ಷನ್ನಿಂದ ಆಗ್ತಕ್ಕಂಥ ಇಮೇಜು, ಲೆನ್ಸಲ್ಲಿ ಆಗೋದು ರಿಫ್ರಾಕ್ಷನ್ನಿಂದ ಆಗ್ತಕ್ಕಂಥ ಇಮೇಜ್. ಓಕೆ, ಎರಡರಲ್ಲೂ ಕೂಡ ಸೈಜ್ ಆಫ್ ದಿ ಇಮೇಜ್ ಮೇ ಇನ್ಕ್ರೀಸ್ ಮೇ ಡಿಕ್ರೀಸ್. ಅಲ್ಲಿ ಮ್ಯಾಗ್ನಿಫಿಕೇಷನ್ ಆಗ್ಬೋದು, ಡಿಮಿನಿಷು ಆಗ್ಬೋದು. ನಾರ್ಮಲಿ ನಾವು ಮ್ಯಾಗ್ನಿಫಿಕೇಷನನ್ನು ಮಾತ್ರ ಡಿಫೈನ್ ಮಾಡ್ತೀವಿ. ಹೆಂಗೆ ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಸೈಜ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಸೈಜ್ ಆಫ್ ದಿ ಆಬ್ಜೆಕ್ಟ್. ಸೊ ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದಿ ಆಬ್ಜೆಕ್ಟ್. ಇವಾಗ ಇಲ್ಲಿ ಒಂದು ಲೆನ್ಸ್ ಇದೆ,
ಈ ಥರ ಇದೆ, ಇಲ್ಲಿ ಇಷ್ಟು ಹೈಟಿನ ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ. ಅದರ ಇಮೇಜು ಇಲ್ಲೆಲ್ಲೋ ಹೀಗೆ ಫಾರಮ್ ಆದರೆ ಓಕೆ, ಎ ಡ್ಯಾಶ್ ಬಿ ಡ್ಯಾಶ್, ದಿಸ್ ಈಸ್ ನೌ H, this is now I, this is H, this is I divided by H is nothing but magnification. And we can also prove that it is equal to V divided by U, that is image distance divided by object distance. Since it is the ratio of two distances, there is no unit for magnification. ಆಮೇಲೆ ನೆನ್ಪಿಟ್ಕೊಳ್ಳಿ, ಎಮ್ ಈಸ್ ಸೈನ್ ಕನ್ವೆನ್ಷನ್, ಎಮ್ ಈಸ್ ಪಾಸಿಟಿವ್, ಎಮ್ ಈಸ್ ಐದರ್ ಪಾಸಿಟಿವ್ ಆರ್ ಎಮ್ ಈಸ್ ನೆಗೆಟಿವ್. ಯಾವಾಗ ಪಾಸಿಟಿವ್ ಯಾವಾಗ ನೆಗೆಟಿವ್ ನೆನ್ಪಿಟ್ಕೊಳ್ಳಿ. ನೆಗೆಟಿವ್ ಯಾವಾಗಪ್ಪ ಅಂದರೆ ಇದು ಇಮೇಜ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಉಲ್ಟಾ ಆಗಿದ್ದರೆ ಮತ್ತು ರಿಯಲ್ ಇಮೇಜ್ ಫಾರಮ್ ಆಗಿದ್ದರೆ ಅದನ್ನು ನಾವು ನೆಗೆಟಿವ್ ಅಂತ ಬರಿತೀವಿ. ಹಂಗೆ ನೋಡ್ಕೊಂಡ್ರೆ ಇಲ್ಲಿ ಬರೋ ಮ್ಯಾಗ್ನಿಫಿಕೇಷನು ಇನ್ವರ್ಟೆಡ್, ಯಾಕೆ ಇನ್ವರ್ಟೆಡ್ ಹಾಗಾಗಿ ನೆಗೆಟಿವ್ ಬರುತ್ತೆ. ಆಮೇಲೆ ಇದು ರಿಯಲ್ ಇಮೇಜ್, ಯಾಕೆ ಅಂದರೆ ನೋಡಿ, ಒಂದು ರೇ ಹೀಗೆ ಹೋಗುತ್ತೆ, ಇನ್ನೊಂದು ರೇ ಇಲ್ಲಿ ಬಂದು ಫೋಕಲ್ ಪಾಯಿಂಟ್ ಹತ್ರ ರಿಫ್ರಾಕ್ಟ್ ಆಗಿ ಹೀಗೆ ಹೋಗುತ್ತೆ, ಇವೆರಡು ಮೀಟ್ ಆಗೋ ಜಾಗದಲ್ಲಿ. ನೆನ್ನೆ ಕೂಡ ನಾನು ಹೇಳಿದ್ದೀನಿ ಹೆಂಗೆ ಇಮೇಜ್ ಫಾರ್ಮೇಷನ್ ಮಾಡೋದು ಅಂತ ಹೇಳಿ. ಓಕೆ, ಸೊ ಎರಡೂ ರೇಗಳು ಒಂದು ಜಾಗದಲ್ಲಿ ಮೀಟ್ ಆಗೋದ್ರಿಂದ ಇಟ್ ಮಸ್ಟ್ ಬಿ ರಿಯಲ್. ಮೀಟ್ ಹೀಗೆ ಎರಡು ರೇಗಳು ಒಂದು ಕಡೆ ಮೀಟ್ ಆದರೆ ಅಲ್ಲಿ ಫಾರಮ್ ಆಗೋದು ರಿಯಲ್ ಇಮೇಜು. ಮೀಟ್ ಆಗ್ತಾ ಇದೆಯೇನೋ ಅಂತ ಅನಿಸೋದು ವರ್ಚುವಲ್ ಇಮೇಜ್. ಓಕೆ, ಎಮ್ ಈಸ್ ನೆಗೆಟಿವ್ ಫಾರ್ ರಿಯಲ್ ಇಮೇಜ್ and inverted image. M is positive for virtual image. ಆಮೇಲೆ ಎರೆಕ್ಟ್ ಇಮೇಜ್. ಎರೆಕ್ಟ್ ಅಂತಂದರೆ ಹೀಗೇನೆ, ಹಿಂಗೆ ಇಮೇಜ್ ಆಬ್ಜೆಕ್ಟ್ ಇದ್ರೆ ಹಿಂಗೆ ಇರಬೇಕು ಇಮೇಜ್ ಕೂಡ, ಹಿಂಗಾದರೆ ಉಲ್ಟಾ ಇನ್ವರ್ಟೆಡ್. ಇನ್ವರ್ಟ್ ಆಗದೆ ಇದ್ದರೆ ಅದನ್ನು ಎರೆಕ್ಟ್ ಅಂತ ಕರಿತೀವಿ. ಸೊ M is positive for virtual and direct, M is negative for real and inverted. This is in the case of lens. Okay, so magnification ಆಯಿತು. ಇನ್ನು ಮ್ಯಾಗ್ನಿಫಿಕೇಷನ್ಗೆ ನಾವು V by U ಅಷ್ಟೇ ಅಲ್ಲ, ಈವನ್ ಇನ್ ಟರ್ಮ್ಸ್ ಆಫ್ U ಆಲ್ಸೋ ಬರೀಬಹುದು, F ಕೂಡ ಬರೀಬಹುದು. ಅವನ್ನೆಲ್ಲ ನಾವು ನ್ಯೂಮರಿಕಲ್ಸ್ ಬಂದಾಗ ಈಕ್ವೇಷನ್ಸನ್ನು ಬಳಸೋಣ. ಯಾವಾಗಲೂ ಬೇಸಿಕ್ ಈಕ್ವೇಷನ್ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, M is equal to V by U ಗೊತ್ತಿದ್ರೆ ಸಾಕು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ 1 by V minus 1 by U is equal to 1 by F ಅಂತ ಫಾರ್ಮುಲಾ ಇದೆ. ಇದನ್ನು ನಾನು 1 by U is equal to 1 by V minus 1 by F ಅಂತ ಬರ್ಕೋತೀನಿ. ಅದು ಇದನ್ನ ಆ ಕಡೆ ಅದನ್ನು ಈ ಕಡೆ ತಗೊಂಡ್ರೆ 1 by U is equal to ಏನಾಗುತ್ತೆ, V into F, ನ್ಯೂಮರೇಟರ್ F minus V ಆಯಿತು. ಅಲ್ಲಿಗೆ U is equal to V into F divided by F minus V ಆಯಿತು. ಇಲ್ಲಿಗೆ ಬರೋಣ ಮ್ಯಾಗ್ನಿಫಿಕೇಷನ್ಗೆ. ದೇರ್ಫೋರ್ ಮ್ಯಾಗ್ನಿಫಿಕೇಷನ್ M is equal to V divided by U ಇದೆಯಲ್ವಾ, ಇದೇನಾಗುತ್ತೆ ಗೊತ್ತಾ, V ಜಾಗಕ್ಕೆ ಇದನ್ನು ಬರೀತೀವಿ, ಸರಿ U ಜಾಗಕ್ಕೆ ಬರೆಯೋಣ, V ಡಿವೈಡೆಡ್ ಬೈ U ಜಾಗಕ್ಕೆ ಬರೆಯೋಣ V ಇಂಟು F ಡಿವೈಡೆಡ್ ಬೈ F ಮೈನಸ್ V. ಸೊ ಸಿಂಪ್ಲಿಫೈ ಮಾಡಿ V ಕ್ಯಾನ್ಸಲ್ ಆಯಿತು, M ಇಸ್ ಈಕ್ವಲ್ ಟು F ಮೈನಸ್ V ಡಿವೈಡೆಡ್ ಬೈ F. ದಿಸ್ ಈಸ್ ಮ್ಯಾಗ್ನಿಫಿಕೇಷನ್ ಇನ್ ಟರ್ಮ್ಸ್ ಆಫ್ ಫೋಕಲ್ ಲೆಂತ್. ಸೊ ಈ ಥರ ಇವೆಲ್ಲ ಡಿರೈವೇಷನ್ ಮಾಡಬೇಕಾಗಿಲ್ಲ. ಆಮೇಲೆ ಈಕ್ವೇಷನನ್ನು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ನಾನು ಯಾವಾಗಲೂ ಬೇಸಿಕ್ ಈಕ್ವೇಷನನ್ನು ಇನ್ಸಿಸ್ಟ್ ಮಾಡ್ತೀನಿ. ಈಗ ನ್ಯೂಮರಿಕಲ್ಸಲ್ಲಿ ಕೇಳ್ತಾರಪ್ಪ, ಫೋಕಲ್ ಲೆಂತನ್ನು ಕೊಡ್ತಾರೆ, ಇಮೇಜ್ ಡಿಸ್ಟೆನ್ಸನ್ನು ಕೊಡ್ತಾರೆ, ಕ್ಯಾಲ್ಕುಲೇಟ್ ಮ್ಯಾಗ್ನಿಫಿಕೇಷನ್ ಅಂತ ಕೇಳ್ತಾರೆ. ಸೊ ನಾವೇನು ಮಾಡೋದು, V ಆ್ಯಂಡ್ F ಕೊಟ್ಟಾಗ U ಕಂಡಿಡ್ಕೊಂಡ್ಬಿಡೋದು, ಇಮಿಡಿಯೇಟಾಗಿ ತಗೊಂಡೋಗಿ ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಇಷ್ಟೆಲ್ಲ ಡಿರೈವೇಷನ್ ಮಾಡಿ ಈಕ್ವೇಷನ್ ನೆನ್ಪಿಟ್ಕೊಳ್ಳೋ ಬದಲಿಗೆ ಬೇಸಿಕ್ ಒಂದು ಈಕ್ವೇಷನ್ ನೆನ್ಪಿಟ್ಕೊಂಡ್ರೆ ಸಾಕು. ಎಷ್ಟೋ ಸತಿ ನಮಗೆ ಕನ್ಫ್ಯೂಸ್ ಆಗುತ್ತೆ, ಅದೇನು F ಮೈನಸ್ ವಿನ V ಮೈನಸ್ F, F ಮೈನಸ್ ಯುನ U ಮೈನಸ್ F, ಆಮೇಲೆ F ಮೈನಸ್ ವಿ ನ್ಯೂಮರೇಟ್ರಲ್ಲಿ ಬರಬೇಕಾ ಡಿನಾಮಿನೇಟ್ರಲ್ಲಿ ಬರಬೇಕಾ, ನನಗೆ ಒಂದ್ಸತಿ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ತುಂಬ ಈಕ್ವೇಷನ್ಸನ್ನು ಬೇಡ, ನಮಗೆ ಬೇಸಿಕ್ ಈಕ್ವೇಷನ್ ನೆನ್ಪಿಟ್ಕೊಂಡ್ಬಿಟ್ಟು ಅಲ್ಲಿಗೆ ಹೋಗೋದು ಹೆಂಗೆ ಅಂತ ತಿಳ್ಕೊಂಬಿಟ್ರೆ ಸಾಕು. ಇದು ಹೆಂಗೆ ಅಂದರೆ ಒಂಥರ ಅಡುಗೆ ಮಾಡ್ದಂಗೆ, ಬೇಸಿಕ್ ಯಾವ ಥರ ಕುಕ್ ಮಾಡಬೇಕು ಅನ್ನೋದು ತಿಳ್ಕೊಂಬಿಟ್ಟು ಯಾವ್ಯಾವುದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಗೊತ್ತಾಗ್ಬಿಟ್ರೆ ಸಾಕು. ಚಿತ್ರಾನ್ನ ಮಾಡೋದಕ್ಕೆ ಏನು ಮಾಡಬೇಕು, ಪಲಾವ್ ಮಾಡಲಿಕ್ಕೆ ಏನು ಮಾಡಬೇಕು, ಅಥವಾ ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಏನು ಮಾಡಬೇಕು, ಹೀಗೆ ಅದು ಮಾಡೋದು ಹೆಂಗೆ ಅಂತ ಪ್ರೊಸೀಜರ್ ಒಂದು ಗೊತ್ತಾಗ್ಬಿಟ್ರೆ ಎಲ್ಲದಕ್ಕೂ ಅಷ್ಟೇ. ಫಸ್ಟು ಏನೋ ಒಗ್ಗರಣೆ ಹಾಕಬೇಕು, ಎಣ್ಣೆನಲ್ಲಿ ಕರಿಬೇಕು, ಅಥವಾ ನೀರು ಹಾಕಬೇಕು, ಬೇಯಿಸಬೇಕು, ಇದೆಲ್ಲ ಪ್ರೊಸೀಜರ್, ಜನರಲ್ ಪ್ರೊಸೀಜರ್ ಇರುತ್ತೆ. ಅದು ಬಿಟ್ಬಿಟ್ಟು ಪ್ರತಿಯೊಂದು ಪ್ರೊಸೀಜರನ್ನು ನೀವು ನೆನ್ಪಿಟ್ಕೊಳ್ಳೋ ಬದಲಿಗೆ ಇಟ್ಕೊಳಕ್ಕೆ ಹೋದರೆ ತುಂಬ ಕ್ಲಮ್ಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈಕ್ವೇಷನ್ಸ್ಗಳನ್ನೆಲ್ಲ ಬರೆಯೋದಿಲ್ಲ. ಪ್ರಾಬ್ಲಮ್ಸ್ ಬಂದಾಗ ಇವೆಲ್ಲ ಬಳಸ್ತಾ ನಿಮಗೆ ಅದು ರೂಢಿ ಆಗ್ತಾ ಹೋಗುತ್ತೆ. ವೆಲ್, ವಿತ್ ದಿಸ್ ಐ ಕನ್ಕ್ಲೂಡ್ ಮ್ಯಾಗ್ನಿಫಿಕೇಷನ್ ಕಾನ್ಸೆಪ್ಟ್. ಇನ್ನು ಒಂದು ಉಳಿತು, ಯಾವುದಪ್ಪ ಅಂತಂದರೆ ಪವರ್ ಕಾನ್ಸೆಪ್ಟ್. ಮ್ಯಾಗ್ನಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಬರೋದು ಪವರ್. ಓಕೆ, ಪವರ್ ಆಫ್ ದಿ ಲೆನ್ಸ್. ಓಕೆ, ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಓನ್ಲಿ. ಸೊ ಪವರ್ ಆಫ್ ದ ಲೆನ್ಸ್, ಪವರ್ ಆಫ್ ದ ಲೆನ್ಸನ್ನೇ ನಾವು ಯಾವಾಗಲೂ ಬಳಸೋದು. ಕನ್ನಡಕ ಹಾಕೋತಿರಲ್ಲ, ಯೂನಿಟ್ ಬಂದು ಡಯಾಪ್ಟರ್ D.
ಸೊ ಸ್ಪೆಕ್ಟ್ಸ್ ಹಾಕ್ತಿರಲ್ಲ, ಪವರ್ ಬಂದಿದೆ, ಪವರ್ ಜಾಸ್ತಿ ಆಗಿದೆ, ಪವರ್ ಕಡಿಮೆ ಆಗಿದೆ, ಇದೆಲ್ಲ ಹೇಳ್ತಾರಲ್ವಾ. ಸೊ ಅಲ್ಲಿ ನಾವು ಪವರನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಲೆನ್ಸ್ಗಳನ್ನು ಡಿಸೈನ್ ಮಾಡ್ತೀವಿ. ಹಾಗಾದರೆ ಪವರ್ ಅಂದರೆ ಏನು ಸರ್? ನೋಡಿ, ಆಗಲೇ ಹೇಳಿದೆ, ಕಾನ್ವೆಕ್ಸ್ ಲೆನ್ಸ್ ಬಂದ್ಬಿಟ್ಟು ಕನ್ವರ್ಜಿಂಗ್ ಲೆನ್ಸ್ ಅಂತ, ಕಾನ್ಕೇವ್ ಲೆನ್ಸ್ ಬಂದು ಡೈವರ್ಜಿಂಗ್ ಲೆನ್ಸ್ ಅಂತ. ಸದ್ಯ ಕಾನ್ವೆಕ್ಸ್ ಲೆನ್ಸನ್ನು ಮಾತ್ರ ತಗೋತೀನಿ. ಈ ಕಾನ್ವೆಕ್ಸ್ ಲೆನ್ಸ್ನ ಮೇಲೆ ಯಾವುದೇ ಲೈಟ್ ರೇ ಬಿದ್ದರೂ ಕೂಡ ಅದು ಒಂದು ಜಾಗದಲ್ಲಿ ಹೋಗಿ ಕನ್ವರ್ಜ್ ಆಗುತ್ತೆ. ಸೊ ಈಗ ಒಂದು ಪ್ಯಾರಲಲ್ ರೇ ಬಂತು ಅಂತ ಇಟ್ಕೊಳ್ಳಿ, ಅದು ಕನ್ವರ್ಜ್ ಆಗುತ್ತೆ. ಅದು ಇಲ್ಲಿಗೆ ಬೇಕಾದರೂ ಕನ್ವರ್ಜ್ ಆಗ್ಬೋದು, ಇಲ್ಲಿಗೆ ಬೇಕಾದರೂ ಕನ್ವರ್ಜ್ ಆಗ್ಬೋದು, ಅಥವಾ ಇನ್ನೆಲ್ಲೋ ಬೇಕಾದರೂ ಕನ್ವರ್ಜ್ ಆಗ್ಬೋದು. ಓಕೆ, ಈ ಲೆನ್ಸ್ ಎಷ್ಟು ಡಿಗ್ರಿ ಕನ್ವರ್ಜ್ ಮಾಡುತ್ತೆ ಅನ್ನೋದನ್ನೇ ನಾವು ಪವರ್ ಅಂತ ಕರೆಯೋದು. ಜಾಸ್ತಿ ಆ್ಯಂಗಲಲ್ಲಿ ಕನ್ವರ್ಜ್ ಮಾಡಿದರೆ ಪವರ್ ಜಾಸ್ತಿ ಅಂತ. ಸೊ ಆ್ಯಂಗಲ್ ಟು ವಿಚ್ ದ ರೇ ಈಸ್ ಕನ್ವರ್ಜ್ಡ್ ಅಥವಾ ಆ್ಯಂಗಲ್ ಟು ವಿಚ್ ದ ರೇ ಈಸ್ ಡೈವರ್ಜ್ಡ್, ಅದು ಕೂಡ ಆಗ್ಬೋದು. ಬಟ್ ಕನ್ವರ್ಜಿಂಗನ್ನೇ ತಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಂಗೆ ನೋಡ್ಕೊಂಡ್ರೆ ಫಸ್ಟ್ ಕೇಸಲ್ಲಿ ಆ್ಯಂಗಲ್ಲು ಜಾಸ್ತಿ ಇದೆ ಅಂದರೆ ಈ ಥರ ಕನ್ವರ್ಜ್ ಆದರೆ ಅದು ಪವರ್ ಜಾಸ್ತಿ ಅಂತ, ಈ ಥರ ಕನ್ವರ್ಜ್ ಆದರೆ ಅದು ಪವರ್ ಕಡಿಮೆ ಅಂತ. Okay, so ability of the lens to converge the ray or diverge the ray is known as power. It is the measure of angle of convergence or angle of divergence. So ಹೀಗೆ ಬಂದು ಹೀಗೆ ಹೋಗೋ ಬದಲಿಗೆ ಹೀಗೆ ಹೋಗೋ ಬದಲಿಗೆ ಇಷ್ಟು ಕನ್ವರ್ಜ್ ಆದರೆ ಅಂದರೆ ಇಷ್ಟು ಆ್ಯಂಗಲ್ ಕನ್ವರ್ಜ್ ಆದರೆ ಸೊ ಅದು ಜಾಸ್ತಿ ಕನ್ವರ್ಜ್ ಆಗಿದೆ ಅಂದರೆ ಅದ್ರ ಪವರ್ ಜಾಸ್ತಿ ಅಂತ. ಅದ್ರ ಬದಲಿಗೆ ಇಷ್ಟು ಕನ್ವರ್ಜ್ ಆದರೆ ಅಂದರೆ ನೋಡಿ ಕಡಿಮೆ ಆ್ಯಂಗಲ್ ಕನ್ವರ್ಜ್ ಆಗಿದೆ, ಅಥವಾ ಇಷ್ಟು ಕನ್ವರ್ಜ್ ಆದರೆ ಅಂದರೆ ಇನ್ನೂ ಕಡಿಮೆ ಆಗಿದೆ. ಓಕೆ, ಸೊ ಎಷ್ಟು ಕನ್ವರ್ಜ್ ಮಾಡುತ್ತೆ, ಎಷ್ಟು ಬೆಂಡ್ ಮಾಡುತ್ತೆ ಅನ್ನೋದೇ ಪವರ್. ಪವರ್ ಈಸ್ ಮೋರ್ ಲಾರ್ಜ್ ಆ್ಯಂಗಲ್ ಆಫ್ ಕನ್ವರ್ಜೆನ್ಸ್. ಇಷ್ಟು ಹೇಳಿಬಿಟ್ಟು ನೌ ಐ ವಿಲ್ ಟೇಕ್ ಅಪ್ the definition and the equation for the power of the lens. Okay, I will consider same lens I consider. Okay, so now one more, bari converge agadasthe alla. Okay, let me take a ray of light falling here. Instead of going straight like this, it bends this way through an angle delta. Now I take this height as h. Okay, now comes power is nothing but the angle converged when the ray falls on the lens at unit distance from the pole center. ಯೂನಿಟ್ ಡಿಸ್ಟೆನ್ಸ್ ಅಂದರೆ 1 ಮೀಟರ್ ಡಿಸ್ಟೆನ್ಸಲ್ಲಿ ಅದು ಕನ್ವರ್ಜ್ ಆಗುತ್ತಲ್ಲ, ಎಷ್ಟು ಆ್ಯಂಗಲ್ ಕನ್ವರ್ಜ್ ಆಗುತ್ತೋ ಅದನ್ನು ನಾವು ಪವರ್ ಅಂತ ಕರಿತೀವಿ. ಸೊ ಪವರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಆ್ಯಂಗಲ್ ಕನ್ವರ್ಜ್ ಅಂದ ಮಾತ್ರಕ್ಕೆ ಬರೀ ಕನ್ವರ್ಜೇ ಅಲ್ಲ, ಡೈವರ್ಜ್ ಕೂಡ ಆಗ್ಬೋದು. ಕನ್ವರ್ಜ್ಡ್ ಬೈ ದ ಲೆನ್ಸ್ when light falls at a unit distance from the pole center. ಪೋಲ್ ಸೆಂಟರಿಂದ 1 ಯೂನಿಟ್ 1 ಮೀಟರ್ 1 ಸೆಂಟಿಮೀಟರ್ ಎಷ್ಟು ಒಟ್ಟಲ್ಲಿ ಈ ಹೆಚ್ ಅನ್ನೋದು 1 ಆಗಿರಬೇಕು. ಗೊತ್ತಾಯ್ತಾ? ಈಗ ಗಮನಿಸಿ, ಈ ಟ್ರಯಾಂಗಲ್ ಅನ್ನು ಗಮನಿಸಿ. ಇಫ್ ದಿಸ್ ಈಸ್ ಎ ಡೆಲ್ಟಾ, ದಿಸ್ ಆಲ್ಸೋ ವಿಲ್ ಬಿ ಡೆಲ್ಟಾ. ಓಕೆ, ಆಮೇಲೆ ಕನ್ವರ್ಜ್ ಆದರೆ ರೇ ಯಾವಾಗಲೂ ಫೋಕಲ್ ಪಾಯಿಂಟ್ ಹತ್ರನೇ ಬರುತ್ತೆ. ಹಾಗಾಗಿ ಈ ಡಿಸ್ಟೆನ್ಸನ್ನು ನಾನು ಎಫ್ ಅಂತ ಬರೀಬಹುದು. ಈಗ ಈ ಟ್ರಯಾಂಗಲ್ಲಿನಲ್ಲಿ ಟ್ಯಾನ್ ಡೆಲ್ಟಾ ಬರೀರಪ್ಪ. ಟ್ಯಾನ್ ಡೆಲ್ಟಾ ಬರೆದ್ರೆ ಏನಾಗುತ್ತೆ? ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಆಗುತ್ತೆ. ದಟ್ ಈಸ್ ಹೆಚ್ ಡಿವೈಡೆಡ್ ಬೈ ಎಫ್ ಆಗುತ್ತೆ. ಆಮೇಲೆ ನಾನು ಯೂನಿಟ್ ಡಿಸ್ಟೆನ್ಸ್ ಅಂತ ತಗೊಂಡಿರೋದ್ರಿಂದ ಟ್ಯಾನ್ ಡೆಲ್ಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಫ್ ಆಗುತ್ತೆ. ಆಮೇಲೆ ಈ ಡೆಲ್ಟಾ ಅನ್ನೋದು ನಾನು ಇಲ್ಲಿ ಬರೆದಿರೋದ್ರ ತುಂಬ ಏನಲ್ಲ, ಕಡಿಮೆನೇ ಇರೋದು. ಆ್ಯಕ್ಚುಲಿ ಡೆಲ್ಟಾ ಈಸ್ ಸ್ಮಾಲ್, ದೇರ್ ಫೋರ್ I can write tan delta as nearly equal to delta. Therefore delta is equal to 1 by f. ಈ ಆ್ಯಂಗಲ್ ಅನ್ನೇ ನಾನು ಪವರ್ ಅಂತ ಕರೆದಿರೋದು. ಪವರ್ ಈಸ್ ನಥಿಂಗ್ ಬಟ್ ಆ್ಯಂಗಲ್ ಕನ್ವರ್ಜ್ಡ್ ಅಂದರೆ P is equal to 1 by f ಆಯಿತು.
ಓಕೆ, ಪಿ ಈಕ್ವಲ್ ಟು 1/f. ಡೈರೆಕ್ಟಾಗಿ ನಾವು ಪಿ ಈಕ್ವಲ್ ಟು 1/f ಬರಿಬೋದು. ಏನು ಡಿರೈವೇಷನ್ ಏನು ನಾರ್ಮಲಿ ಕೇಳಲ್ಲ. ಡಿಫೈನ್ ಪವರ್ ಅಂತಂದು, ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಪವರ್ ಅಂತಂದು ಕೇಳ್ತಾರೆ. ಆಮೇಲೆ ಈ ಪವರಿನ ಯೂನಿಟ್ಟು ಡಯಾಪ್ಟರ್ ಅಂತ, ಡಯಾಪ್ಟರ್, DIOPTER, ಡಯಾಪ್ಟರ್. ಆಮೇಲೆ ಮೆನ್ಷನ್ ಮಾಡೋದು ಡಿ ಅಂತ, ಅದಕ್ಕೆ ನಾನು ಅಲ್ಲಿ ಡಿ ಅಂತ ಬರೆದೆ. ಪಿ ಅಂತ ಬರಿಬೋದಾಗಿತ್ತು, ಆಲ್ರೆಡಿ ಪಿನ ನಾನು ಪೋಲ್ ಸೆಂಟರ್ ಅದಕ್ಕೆಲ್ಲ ಯೂಸ್ ಮಾಡಿರೋದ್ರಿಂದ ಡಿ ಅನ್ನು ತಗೊಂಡಿದ್ದೀನಿ. ಸೊ ಡಯಾಪ್ಟರ್. ಆಮೇಲೆ ಪವರ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಫೋಕಲ್ ಲೆಂತನ್ನು ಸೆಂಟಿಮೀಟರ್ನಲ್ಲೇ ತಗೊಳ್ಳಿ ಅಥವಾ ಮೀಟರ್ನಲ್ಲಾದರೂ ತಗೊಳ್ಳಿ. ಇದು ಮಾತ್ರ 1 ಮೀಟರ್ರೇನೆ, ನ್ಯೂಮರೇಟರ್ ಯಾವಾಗಲೂ 1 ಮೀಟರ್, 1 ಅಂತ ತಗೋಬೇಕು. ಯಾಕೆ ಅಂದರೆ ಡಿಫೈನ್ ಮಾಡಿದ್ದೇ ಹಂಗೆ ಅಲ್ವಾ, ಇದನ್ನು ಡಿಫೈನ್ ಮಾಡಿರೋದೇನೆ ಆನ್ ದ ಬೇಸಿಸ್ ಆಫ್ ದಿಸ್. ಹಾಗಾಗಿ ಈಗ ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಅಂತ ಕೊಡ್ತಾರೆ. ವಾಟ್ ಈಸ್ ದ ಪವರ್ ಆಫ್ ದ ಲೆನ್ಸ್ ಅಂದಾಗ ನೀವು 1/20 ಅಂತ ಬರೆಯಂಗಿಲ್ಲ. ಯು ಹ್ಯಾವ್ ಟು ರೈಟ್ ಇಟ್ ಆಸ್ 100/20 ಅಥವಾ 1/0.2 ಅಂತ ಬರೀಬಹುದು. ಸೊ 2 0 0 ಕ್ಯಾನ್ಸಲ್ ಆಯಿತು, 2 5s, ಸೊ ಇಟ್ ಈಸ್ +5D ಆರ್ -5D. ಸರ್ ಪ್ಲಸ್ ಯಾವಾಗ ಮೈನಸ್ ಯಾವಾಗ? ವೆರಿ ಸಿಂಪಲ್. +5D ಅಂತಂದರೆ ಕಾನ್ವೆಕ್ಸ್ ಲೆನ್ಸ್, -5D ಅಂದರೆ ಕಾನ್ಕೇವ್ ಲೆನ್ಸ್. ಅಂದರೆ ಪವರ್ ಈಸ್ ಪಾಸಿಟಿವ್ ಫಾರ್ ಕಾನ್ವೆಕ್ಸ್ ಲೆನ್ಸ್, ನೆಗೆಟಿವ್ ಫಾರ್ ಕಾನ್ಕೇವ್ ಲೆನ್ಸ್. ಸೊ ಕನ್ವರ್ಜ್ ಮಾಡಬೇಕು ಅಂತಂದರೆ ಅದು ಪಾಸಿಟಿವ್ ಆಗಿರಬೇಕು, ಡೈವರ್ಜ್ ಮಾಡಬೇಕು ಅಂತಂದರೆ ನೆಗೆಟಿವ್ ಆಗಿರಬೇಕು. ಸೊ ಈ ಕಣ್ಣಲ್ಲಿ ಈ ರೆಟಿನಾ ಮೇಲೆ ಇಮೇಜ್ ಫಾರ್ಮ್ ಆಗುತ್ತಲ್ಲ, ಇಮೇಜ್ ಫಾರ್ಮೇಷನ್ ಕರೆಕ್ಟಾಗಿ ಆಗದೆ ಹೋದಾಗ ಕರೆಕ್ಟ್ ಮಾಡಲಿಕ್ಕೋಸ್ಕರ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಕೆಲವೊಮ್ಮೆ ರೆಟಿನಾ ಹಿಂದ್ಗಡೆ ಫೋಕಸ್ ಆಗ್ತಾ ಇರುತ್ತೆ ಅಥವಾ ರೆಟಿನಾ ಮುಂದ್ಗಡೆ ಫೋಕಸ್ ಆಗ್ತಾ ಇರುತ್ತೆ. ಅದನ್ನು ಕರೆಕ್ಟಾಗಿ ರೆಟಿನಾ ಮೇಲೆ ಫೋಕಸ್ ಮಾಡಬೇಕು ಅಂದಾಗ ಈ ಪವರನ್ನು ಲೆಕ್ಕಕ್ಕೆ ಇಟ್ಕೊಂಡು ಎಷ್ಟು ಫೋಕಲ್ ಲೆಂತ್ ಅಂತ ನೋಡಿಬಿಟ್ಟು ದೇ ವಿಲ್ ಸಜೆಸ್ಟ್ ದಿ ಸ್ಪೆಕ್ಟಕಲ್ಸ್. ಅಕಾರ್ಡಿಂಗ್ಲಿ ಆಪ್ಟಿಷಿಯನ್ ವಿಲ್ ಡಿಸೈನ್ ದಿ ಸ್ಪೆಕ್ಟ್ಸ್ ಆ್ಯಂಡ್ ಡಿ ವಿಲ್ ಗಿವ್ ಇಟ್ ಟು ಯು. ಗೊತ್ತಾಯ್ತಲ್ವಾ? ಸೊ ಇಷ್ಟು ಪವರಿಗೆ ಸಂಬಂಧಪಟ್ಟಂಗೆ, ಮ್ಯಾಗ್ನಿಫಿಕೇಷನ್ ಸಂಬಂಧಪಟ್ಟಂಗೆ ಮತ್ತು ಕಾಂಬಿನೇಷನ್ಗೆ ಸಂಬಂಧಪಟ್ಟಂಗೆ. ಸೊ ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ನಥಿಂಗ್ ಬಟ್ ಪ್ರಿಸಮ್. ಈ ಪ್ರಿಸಮ್ ಅನ್ನೋದು ಸ್ವಲ್ಪ ಪೆಕ್ಯೂಲಿಯರ್ ಕಾನ್ಸೆಪ್ಟ್. ಸೊ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ, ರಿಮೈನಿಂಗ್ ಐ ವಿಲ್ ಟೇಕ್ ಇಟ್ ಲೇಟರ್ ಆನ್. ಪ್ರಿಸಮ್ ಅನ್ನೋದು ಒಂದು ಡಿವೈಸ್. ಅದು ಆ ಪ್ರಿಸಮಲ್ಲಿ ಒಟ್ಟು 2 3 4 5 ಫೇಸ್ಗಳಿರ್ತವೆ. ಒಂಥರ ಪಿರಮಿಡ್ ಥರ ಕಾಣಿಸುತ್ತೆ ನೋಡಲಿಕ್ಕೆ. 5 ಫೇಸ್ಗಳಲ್ಲಿ 3 ರೆಕ್ಟ್ಯಾಂಗ್ಯುಲರ್ ಫೇಸ್ ಇರುತ್ತೆ, 2 ಟ್ರಯಾಂಗ್ಯುಲರ್ ಫೇಸ್ಗಳಿರ್ತವೆ. ಆಯಿತಾ? ಸೊ 3 ರೆಕ್ಟ್ಯಾಂಗ್ಯುಲರ್ ಫೇಸು, 2 ಟ್ರಯಾಂಗ್ಯುಲರ್ ಫೇಸು ಯಾವ ಥರ ಇರುತ್ತೆ ತೋರಿಸ್ತೀನಿ ನೋಡಿ. ಸೊ ಫಸ್ಟು 2 ಟ್ರಯಾಂಗ್ಯುಲರ್ ಫೇಸು, 1 2 ಟ್ರಯಾಂಗ್ಯುಲರ್ ಫೇಸು, 3 ರೆಕ್ಟ್ಯಾಂಗ್ಯುಲರ್ ಫೇಸು. ಯಾವ್ಯಾವುದು? 1 2, ಓಕೆ ಸಾರಿ ಈ ಥರ ಆಗೋಯ್ತು ಪ್ರಿಸಮ್. ಇದೇ ಪ್ರಿಸಮ್ ಇದು. ಸರ್ ಇದರಲ್ಲಿ 4 ಫೇಸ್ ಎಲ್ಲಿದೆ ಸರ್? ಹೇಳ್ತೀನಿ. ಇದು 3 ಡೈಮೆನ್ಷನಲ್ ಪಾರ್ಟ್. ಇದು ನಾನಿಲ್ಲಿ ಬರೆದಿರೋ ಈ ಟ್ರಯಾಂಗಲ್ಲು ಫ್ರಂಟ್ ಪೋರ್ಷನ್ನು, ಈ ಟ್ರಯಾಂಗಲ್ಲು ಬ್ಯಾಕ್ ಪೋರ್ಷನ್. ಗೊತ್ತಾಯ್ತಾ? ಇನ್ನು ನೋಡಿ ಹೈಲೈಟ್ ಮಾಡ್ತೀನಿ. ಇದು ಒಂದು ಟ್ರಯಾಂಗಲ್, ಇದು 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 ಸೇರಿ ಇದನ್ನು ನಾನು ABCD ಅಂತ ಕರಿತೀನಿ. ಒಂದು ರೆಕ್ಟ್ಯಾಂಗಲ್, ಟ್ರಯಾಂಗಲ್ ಅಲ್ಲ ಸಾರಿ, ರೆಕ್ಟ್ಯಾಂಗ್ಯುಲರ್ ಫೇಸ್. ಆಯಿತಾ? ಇನ್ನೊಂದು ಗಮನಿಸಿ, ಇದನ್ನು ಬೇರೆ ಕಲರಲ್ಲಿ ಮಾಡ್ಬಿಡ್ತೀನಿ ತಾಳೆ. ಓಕೆ, ಇದನ್ನು ನಾನು ABEF ಅಂತ ಕರಿತೀನಿ. ABEF ಅನ್ನೋದು ಕೂಡ ಒಂದು ರೆಕ್ಟ್ಯಾಂಗ್ಯುಲರ್ ಫೇಸು. ಇನ್ನೂ ಒಂದು ಫೇಸ್ ಇದೆ, ಅದನ್ನು ಡ್ರಾ ಮಾಡಿಬಿಡ್ತೀನಿ. ಇದು ಯಾವುದು? FECD. ಗೊತ್ತಾಯ್ತಲ್ಲ? ಸೊ ಅಲ್ಲಿಗೆ 3 ರೆಕ್ಟ್ಯಾಂಗ್ಯುಲರ್ ಫೇಸಸ್ಸು, ಇನ್ನು 2 ಟ್ರಯಾಂಗ್ಯುಲರ್ ಫೇಸಸ್ಸು. ಇಷ್ಟು ಸೇರಿ ಆಗ್ತಕ್ಕಂಥ ಸ್ಟ್ರಕ್ಚರನ್ನು ನಾವು ಪ್ರಿಸಮ್ ಅಂತ ಕರಿತೀವಿ. ಅದರಲ್ಲಿ 2 ಫೇಸು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿರ್ತವೆ. 2 ರೆಕ್ಟ್ಯಾಂಗ್ಯುಲರ್ ಫೇಸ್ಗಳು ಅಥವಾ 2 ಸ್ಕ್ವೇರ್ ಫೇಸ್ಗಳು, ರೆಕ್ಟ್ಯಾಂಗ್ಯುಲರ್ ಸ್ಕ್ವೇರ್ ಬರಲ್ಲ ಬಿಡಿ, 2 ರೆಕ್ಟ್ಯಾಂಗ್ಯುಲರ್ ಫೇಸಸ್ಸು ರಿಫ್ಲೆಕ್ಟಿವ್ ಆಗಿರ್ತವೆ. ಅಂದರೆ ತುಂಬ ಪಾಲಿಶ್ ಆಗಿರ್ತವೆ, ನೈಸ್ ಆಗಿರ್ತವೆ. ಒಂದು ಮಾತ್ರ ತುಂಬ ರಫ್ ಆಗಿರುತ್ತೆ. ಅದು ಯಾವುದಪ್ಪ ಅಂತಂದರೆ ನೋಡಿ, ಇದು ರಫ್ ಆಗಿರುತ್ತೆ. ಈ ಕೆಳಗಡೆ ಇದೆಯಲ್ಲ, ಇದು ರಫ್ ಆಗಿರುತ್ತೆ.
ಇದನ್ನು ನಾವು ಬೇಸ್ ಅಂತ ಕರಿತೀವಿ, ಇದು ಬೇಸ್ ಆಗುತ್ತೆ. ಇನ್ನು ಈ ಕಡೆ ಸೈಡ್ ಇದೆಯಲ್ಲ ಯಾವುದು ABCD ಅದು ಪಾಲಿಶ್ಡ್, ಆ ಕಡೆ ಸೈಡ್ ಇದೆಯಲ್ಲ ಯಾವುದು ABEF ಅವೆರಡು ಪಾಲಿಶ್ಡ್, ಅವು ರಿಫ್ಲೆಕ್ಟಿಂಗ್ ಸರ್ಫೇಸ್ಗಳಾಗಿರ್ತವೆ. ನೋಡಿ ಮಕ್ಕಳೇ, ಹೀಗೆ ನನ್ನ ಕೈಯನ್ನು ಗಮನಿಸಿ, ಎರಡು ಕೈಯನ್ನು ನಾನು ಹಿಂಗೆ ಇಟ್ಕೊಂಡಿದ್ದೀನ, ಇದು ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸು, ಇದು ಇನ್ನೊಂದು ರಿಫ್ಲೆಕ್ಟಿಂಗ್ ಸರ್ಫೇಸು, ಕೆಳಗಡೆಗೆ ಇನ್ನೊಂದು. ಓಕೆ, ಸೊ ಹೀಗೆ 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 ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ. ಸೊ ಎರಡೇ ಕೈ ನನ್ನ ಹತ್ರ ಇರೋದು, ಹಾಗಾಗಿ ನಾನು ಡೀಟೇಲಾಗಿ ಹೇಳೋಕ್ಕಾಗ್ತಾ ಇಲ್ಲ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೆಳಗಡೆ ಒಂದಿದೆ, ಹಿಂಗೊಂದಿದೆ, ಹಿಂಗೊಂದಿದೆ. ನೀವು ಎಕ್ಸಸೈಸ್ ನೋಟ್ಬುಕ್ಗಳನ್ನು ಜೋಡಿಸ್ಬಿಟ್ಟು ಮಾಡ್ಬೋದು, ಪಿರಮಿಡ್ ಥರ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮಾಡಿರ್ತೀರಲ್ವಾ. ಸೊ ಇದು ರಿಫ್ಲೆಕ್ಟಿಂಗ್, ಇದು ರಿಫ್ಲೆಕ್ಟಿಂಗು. ಮುಂದ್ಗಡೆಗೆ ಕ್ಲೋಸ್ ಮಾಡೋದು ಟ್ರಯಾಂಗಲ್ ಇರುತ್ತೆ, ಹಿಂದ್ಗಡೆ ಕ್ಲೋಸ್ ಮಾಡೋದು ಕೂಡ ಟ್ರಯಾಂಗಲ್ ಇರುತ್ತೆ. ಸೊ ಇದನ್ನು ನಾನು ಸೈಡ್ ವ್ಯೂ ಬರ್ದಿದ್ದೀನಿ. ಇದನ್ನು ಸ್ಟ್ರೈಟ್ ಆಗಿ ಬರೆಯೋದಾದ್ರೆ ಹೆಂಗೆ ಕಾಣಿಸುತ್ತೆ? ಲೆಟ್ ಮಿ ಟ್ರೈ ದಟ್ ಆಲ್ಸೋ. ಸೊ ಈ ಥರ ಇದು ಒಂದು ಟ್ರಯಾಂಗಲ್, ಅದೇ ಇನ್ನೊಂದು ಟ್ರಯಾಂಗಲ್ ರೈಟ್ ಬಿಲೋ ದಿಸ್ one more triangle. Oh, sorry. ಈ ಥರ now you join this and join this. ಓಕೆ, ಈಗ ನೋಡಿ, ಇದು ಪ್ರಿಸಮ್ ಥರನೇ ಕಾಣಿಸ್ತಾ ಇದೆ. ಪ್ರಿಸಮ್ ಥರ ಏನು ಕಾಣಿಸೋದೇನಿದೆ, ಪ್ರಿಸಮ್ಮೇನೆ ಇದು. ಓಕೆ, ಇಲ್ಲಿ ಇದು ಬಾಟಮ್, ಅದು ಕೆಳಗಡೆ ಇರೋ ಟ್ರಯಾಂಗಲ್ ಬಾಟಮ್ ಫೇಸು, ಇದು ಟಾಪ್ ಫೇಸು. ನಿಮಗೆ ಎದುರಾಗಿರ್ತಕ್ಕಂಥ ರೆಕ್ಟ್ಯಾಂಗಲ್ಲೇ ಬೇಸ್. ಇವಾಗ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ರಫ್ ಆಗಿರೋದು. ಆ ಕಡೆ ಸೈಡ್ ಇದೆಯಲ್ಲ ಯಾವುದು ABCD ಅಂತ ಏನಿದೆಯಲ್ಲ ಈ ಕಡೆಗೆ, ಇದು ಒಂದು ಪಾಲಿಶ್ಡ್ ಸರ್ಫೇಸು, ಇದು ಇನ್ನೊಂದು ಪಾಲಿಶ್ಡ್ ಸರ್ಫೇಸು. ಇವಾಗ ನೀವು ಎಲ್ಲೇ ಒಂದು ಕಡೆ ಈ ಪ್ರಿಸಮನ್ನು ಕಟ್ ಮಾಡಿ, ಎಲ್ಲಾದರೂ ಒಂದು ಕಡೆ ಕಟ್ ಮಾಡಿ, ಯಾವ ಥರ ನೋಡಿ, ಇಲ್ಲಿ ಕಟ್ ಮಾಡ್ತೀನಿ ಅಂದ್ಕೊಳ್ಳೋಣ, ಹೀಗೆ ಸರಿ ಇಲ್ಲಿ ಕಟ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ, ಹೀಗೆ ಕಟ್ ಮಾಡಿದರೆ ಒಂದು ಕ್ರಾಸ್ ಸೆಕ್ಷನ್ ಬರುತ್ತಲ್ಲ, ಅದು ಟ್ರಯಾಂಗಲ್ ಥರ ಕಾಣಿಸುತ್ತೆ. ಸೊ ಅದರಲ್ಲಿ ಈ ಪೋರ್ಷನ್ನು ರಫ್ ಸರ್ಫೇಸ್ ಆಗಿರುತ್ತೆ, ಈ ಪೋರ್ಷನ್ನು ರಫ್ ಸರ್ಫೇಸ್ ಆಗಿರುತ್ತೆ, ಇದು ಪಾಲಿಶ್ಡ್ ಆಗಿರುತ್ತೆ, ಇದು ಪಾಲಿಶ್ಡ್ ಆಗಿರುತ್ತೆ. ಇನ್ನು ಮುಂದೆ ನಾನು ಪ್ರಿಸಮನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತೀನಿ. ದಿಸ್ ಈಸ್ ನಥಿಂಗ್ ಬಟ್ ಪ್ರಿಸಮ್. ಸೊ ದಿಸ್ ಈಸ್ ಕಾಲ್ಡ್ ಬೇಸ್. there is no reflection. This is reflecting surface, this is also reflecting surface. ಆಮೇಲೆ ಇಲ್ಲಿ ಏನು ಆಂಗಲ್ ಇರುತ್ತೋ ಇಲ್ಲೂ ಅದೇ ಆಂಗಲ್ ಇರುತ್ತೆ, ಇಲ್ಲೂ ಅದೇ ಆಂಗಲ್ ಇರುತ್ತೆ. ಅದನ್ನು ನಾವು ಆಂಗಲ್ ಆಫ್ ಪ್ರಿಸಮ್ ಅಂತ ಕರಿತೀವಿ. and that is represented by a. angle of prism is represented by a, and I call this prism as ABC. ಓಕೆ, ಸೊ ಈಗ ಗೊತ್ತಾಯ್ತಲ್ಲ ಪ್ರಿಸಮ್ ಅಂದರೆ ಏನು ಅಂತ. ಈ ಪ್ರಿಸಮ್ ಅನ್ನು ಬರೀ ಟ್ರಯಾಂಗ್ಯುಲರ್ ಪ್ರಿಸಮ್ ಮೇಲೆ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಕೂಡ ಇದೆ. ನೋಡಿ, ಇಲ್ಲಿ ನಾನು ಏನು ಮಾಡಿದೆ, ಟ್ರಯಾಂಗಲ್ ಬರೆದೆ, ಅದ್ರ ಬದಲಿಗೆ ರೆಕ್ಟ್ಯಾಂಗಲ್ ಅನ್ನು ತಗೊಂಡು, ಸೊ ಜಸ್ಟ್ ಐ ವಿಲ್ ಟ್ರೈ ಟು ಶೋ ದಟ್ ಆಲ್ಸೋ. ಓಕೆ, ಲೆಟ್ ಮಿ ಟೇಕ್ ಒನ್ ರೆಕ್ಟ್ಯಾಂಗಲ್. ಇದು ಒಂದು ಈ ಥರ. ಓಕೆ, ಸೊ ಈಗ ಇದು ಕ್ಯೂಬಾಯ್ಡ್ ಆಗಿದೆ. ಇದರಲ್ಲಿ ಈ ಪೋರ್ಷನನ್ನು ರಫ್ ಮಾಡಿ, ಅಂದರೆ ಟ್ರಯಾಂಗಲ್ ಬದಲಿಗೆ ಇದು ರೆಕ್ಟ್ಯಾಂಗಲ್ ಆಯಿತು. ಇದನ್ನು ರಫ್ ಮಾಡಿ, ಓಕೆ ಈಗ ಇನ್ನು ಉಳಿಯೋ ಪೋರ್ಷನ್ ಇದೆಯಲ್ಲ, ಅದು ಟ್ರಾನ್ಸ್ಪರೆಂಟ್ ಆಗಿದ್ರೆ ಅವಾಗ ಅದು ಕೂಡ ಪ್ರಿಸಮ್ ಥರನೇ ಆಗುತ್ತೆ. ಅದು ಇದನ್ನು ನಾವು ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಅಂತ ಕರಿತೀವಿ, ಇದನ್ನು ನಾವು ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತ ಕರಿತೀವಿ. ಸೊ ಒಂದು ಪ್ರಿಸಮನ್ನು ನಾವು ಪ್ರಿಸಮ್ ಅಂತ ಕರಿಬೇಕು ಅಂತಂದರೆ ಅಲ್ಲಿ ಆಪೋಸಿಟ್ ಫೇಸ್ಗಳು ಕರೆಕ್ಟಾಗಿರಬೇಕು, ಈಕ್ವಲ್ ಆಗಿರಬೇಕು, ಪ್ಯಾರಲಲ್ ಆಗಿರಬೇಕು. ಆಮೇಲೆ ಎರಡು ಪಾಲಿಶ್ಡ್ ಸರ್ಫೇಸ್ಗಳು ಸೇಮ್ ಸೈಜ್ ಇರಬೇಕು. ಈಗ ನೋಡಿ, ಒಂದು ವೇಳೆ ಈ ಟ್ರಯಾಂಗಲ್ ಹಿಂಗಿದ್ದು ಈ ಟ್ರಯಾಂಗಲ್ಲು ಈ ಟ್ರಯಾಂಗಲ್ಲು ಹಿಂಗಿದ್ದಿದ್ರೆ ಇದನ್ನು ನಾವು ಪ್ರಿಸಮ್ ಅಂತ ಕರೆಯೋಕ್ಕೆ ಬರೋದಿಲ್ಲ. ಅಥವಾ ಇಲ್ಲಿ ಕೂಡ ಅಷ್ಟೇ, ಈ ಸೈಡ್ ಏನೋ ರೆಕ್ಟ್ಯಾಂಗ್ಯುಲರ್ ಆಗಿದೆ, ಈ ಸೈಡು ಬೇರೆ ಇನ್ಯಾವುದೋ ಶೇಪಲ್ಲಿ ಇದ್ದಿದ್ರೆ ಅದನ್ನು ನಾವು ಪ್ರಿಸಮ್ ಅಂತ ಕರೆಯೋಕ್ಕೆ ಬರೋದಿಲ್ಲ. ಸೊ ಎರಡು ಫೇಸ್ಗಳು ಪ್ಯಾರಲಲ್ ಆಗಿರಬೇಕು ಮತ್ತು ಸೇಮ್ ಶೇಪಲ್ಲಿ ಇರಬೇಕು. ದಟ್ ಈಸ್ ಮೇನ್ ಥಿಂಗ್. ಸೊ ಇಷ್ಟು ಹೇಳಿ ಈಗ ಪ್ರಿಸಮ್ ಕಡೆಗೆ ಒಂದು ಚೂರು ಮುಂದೆ ಹೋಗೋಣ. ಐ ಟೋಲ್ಡ್ ಯು ನೋ ಐ ವಿಲ್ ರೈಟ್ ಹಿಯರ್ ಆನ್ವರ್ಡ್ಸ್ ಪ್ರಿಸಮ್ ಇನ್ ದಿ ಫಾರ್ಮ್ ಆಫ್ ಎ ಟ್ರಯಾಂಗಲ್. ಸೊ ಒಂದು ಟ್ರಯಾಂಗಲನ್ನು ತಗೊಳ್ಳೋಣ. ಓಕೆ, ಸೊ ಈ ಥರ ಇದೆ. I take this triangle and put it here, and now I already told you this is angle of prism.
and I name this as A, B, C, and this is the rough surface. Light will not suffer any reflection. Now I can draw perpendiculars at two different positions. First I will draw perpendicular here, that is to the first surface. Perpendicular is also known as normal. Okay, ಈಗ ಇದ್ರ ಮೇಲೆ ಒಂದು ಲೈಟ್ ರೇ ಬೀಳ್ತಾ ಇದೆ ಅಂತ ಇಟ್ಕೊಳ್ಳೋಣ. ಒಂದು ಲೈಟ್ ರೇ ಇನ್ಸಿಡೆಂಟ್ ಆದಾಗ ಏನಾಗುತ್ತೆ, ಓಕೆ, ರೇ ಆಫ್ ಲೈಟ್ ಐ ಚೇಂಜ್ ದ ಕಲರ್. ಸೊ ಜಸ್ಟ್ ಟು ಗಿವ್ ದ ಕ್ಲಾರಿಟಿ, ಒಂದು ಲೈಟ್ ರೇ ಅನ್ನು ತಗೊಳ್ಳೋಣ. ಆ ಲೈಟ್ ರೇ ಹೀಗೆ ಇನ್ಸಿಡೆಂಟ್ ಆಯಿತು. ಇದು ರೇರರ್ ಮೀಡಿಯಮ್ ಅಲ್ಲಿದೆ. ದಿಸ್ ಈಸ್ ಏರ್, ಇನ್ಸೈಡ್ ದಿಸ್ ಇಸ್ ಗ್ಲಾಸ್. ಸೊ ದಿಸ್ ಇಸ್ ಡೆನ್ಸರ್ ಮೀಡಿಯಮ್. ಒನ್ಸ್ ಅಗೇನ್ ದಿಸ್ ಈಸ್ ರೇರರ್ ಮೀಡಿಯಮ್. ಸೊ ಈಗ ಇನ್ಸಿಡೆಂಟ್ ರೇ ಹೀಗೆ ಹೋಗ್ತಾ ಇದೆ ರೇರರ್ ಮೀಡಿಯಮ್ ಇಂದ ಡೆನ್ಸರ್ ಮೀಡಿಯಮ್ಗೆ. ಪ್ರಾಪರ್ಟಿ ಏನು, ಇಟ್ ಹ್ಯಾಸ್ ಟು ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ಸೊ ಹೀಗೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ, ಅದು ಈ ಥರ ಹೋಗೋದಿಲ್ಲ, ಅದ್ರ ಬದಲಿಗೆ ಹೀಗೆ ಬೆಂಡ್ ಆಗುತ್ತೆ. ವಿತ್ ಬೆಂಡ್ಸ್ ವಿತ್ ಸರ್ಟನ್ ಆ್ಯಂಗಲ್. ನೋಡಿ ಮಕ್ಕಳೇ, ಇವಾಗ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಯಿತು, ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಯಿತು, ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಯಿತು. ಗೊತ್ತಾಯ್ತಾ? ಮತ್ತೆ ಇಲ್ಲಿಗೆ ಬರೋಣ. ಅಲ್ಲಿ ಅಗೇನ್ ದೇರ್ ವಿಲ್ ಬಿ ಒನ್ ಮೋರ್ ಪರ್ಪೆಂಡಿಕ್ಯುಲರ್, ಆ್ಯಂಡ್ ದಟ್ ಪರ್ಪೆಂಡಿಕ್ಯುಲರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಾರ್ಮಲ್. ಹೀಗೆ ನಾರ್ಮಲ್ ಅಂತ ಕರೆಯೋಣ ಇದನ್ನು ಕೂಡ. ಸೊ ಈ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಅಲ್ಲಿ ಬೀಳ್ತಾ ಇದೆ ಆ ರೇ. ಈ ರೇ ಬಂದ್ಬಿಟ್ಟು ಈಗ ಹೀಗೆ ಟ್ರಾವೆಲ್ ಮಾಡ್ತಾ ಇದೆಯಲ್ವಾ, ಈಸ್ ಫಾಲಿಂಗ್ ಅಟ್ ದಿಸ್ ಆ್ಯಂಗಲ್. ಐ ಕಾಲ್ ಇಟ್ ಆಸ್ R2. This is R1. I call this as I1. Okay. Now this ray is traveling from denser to rarer. Property ಏನು, it has to bend away from the normal. ಈ ಥರ ಬೆಂಡ್ ಆಗುತ್ತೆ ನೋಡಿ. ಹೀಗೆ ಹೊರಟಂತ ರೇ ಹೀಗೆ ಡಿವಿಯೇಟ್ ಆಗಿದೆ, ಅಂದರೆ ಈ ಡೈರೆಕ್ಷನನ್ನು ಬಿಟ್ಟು ಈ ಡೈರೆಕ್ಷನ್ಗೆ ತಿರುಗಿಕೊಂಡಿದೆ ಬಿಕಾಸ್ ಆಫ್ ದ ಪ್ರಿಸಮ್. ಅಂದರೆ ಒಟ್ಟಾರೆ ಇಷ್ಟು ಆ್ಯಂಗಲ್ಲು ಡಿವಿಯೇಟ್ ಆಗಿದೆ. ಹೀಗೆ ಹೋಗ್ತಿದ್ದಂಥ ರೇ ಎಲ್ಲೋ ಒಂದು ಕಡೆ ತಿರುಗಿಬಿಡ್ತು, ಅಂದರೆ ಡಿವಿಯೇಟ್ ಆಗಿಬಿಡ್ತು, ಡೈವರ್ಷನ್ ತಗೊಳ್ತು. ಆ ಎಷ್ಟು ಆ್ಯಂಗಲ್ ಡಿವಿಯೇಟ್ ಆಗುತ್ತೋ ಅದನ್ನೇ ನಾವು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರೆಯೋದು. ಆ್ಯಂಗಲ್ ಆಫ್ ಡಿವಿಯೇಷನ್. ಸೊ ಈ ಕೆಲವೊಂದು ಬುಕ್ಗಳಲ್ಲಿ ಡೆಲ್ಟಾ ಬರೀತಾರೆ, ಕೆಲವೊಂದು ಬುಕ್ಗಳಲ್ಲಿ ಡಿ ಬರೀತಾರೆ. ಬೋತ್ ಆರ್ ಸೇಮ್. ನಾರ್ಮಲಿ ಡೆಲ್ಟಾ CBSE ಸಿಲೆಬಸ್ಸಲ್ಲಿ ಏನು ಹೇಳಿದಾರೋ ಆ ನೊಟೇಷನ್ಸ್ಗೆ ನಾವು ಸ್ಟಿಕ್ ಆನ್ ಆಗೋಣ. ಸೊ ಈ ಡಯಾಗ್ರಾಮನ್ನು ಬಳಸ್ಕೊಂಡು ವಿ ಕ್ಯಾನ್ ಟ್ರೈ ಟು ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಡೆಲ್ಟಾ, ದಟ್ ಈಸ್ ಆ್ಯಂಗಲ್ ಆಫ್ ಡಿವಿಯೇಷನ್. ಆಲ್ಸೋ ವಿ ಕ್ಯಾನ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಆಲ್ಸೋ ವಿ ಕ್ಯಾನ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಆ್ಯಂಗಲ್ ಆಫ್ ಡಿವಿಯೇಷನ್, ಎವ್ರಿಥಿಂಗ್. ಸೊ ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್. ಪ್ರಿಸಮ್ನಲ್ಲಿ ಆ ಡಿರೈವೇಷನ್ ಕೇಳ್ತಾರೆ. ಏನಂತ ಕೇಳ್ತಾರೆ ಅಂದರೆ, ಶೋ ದಟ್ N21 is equal to sin of A plus D divided by 2 divided by sin A by 2 ಅಷ್ಟೇ. ಅಥವಾ obtain the expression for refractive index of a prism in terms of angle of prism, angle of deviation. ಸರ್ ಇಲ್ಲಿನ ಸ್ಮಾಲ್ ಡಿ ಬರೆದು ಇಲ್ಲಿ ಕ್ಯಾಪಿಟಲ್ ಡಿ ಬರೆದ್ರಲ್ಲ, ಅದಕ್ಕೂ ಒಂದು ಬೇರೆ ಮೀನಿಂಗ್ ಇದೆ. ಅದನ್ನು ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಕರೀತಾರೆ. ಇದನ್ನೆಲ್ಲನೂ ಕೂಡ ನಾನು ಈ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸ್ವಲ್ಪ ಲೆಂತಿ ಆಗೋಯಿತು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾರೋ ಒಂದು ಕಾಮೆಂಟ್ ಹಾಕಿದ್ದಾರೆ, ಸರ್ ಫುಲ್ ಚಾಪ್ಟರ್ ವೀಡಿಯೋ ಹಾಕಿಬಿಡಿ ಅಂತ. ನಾನು ಫುಲ್ ಚಾಪ್ಟರ್ ವೀಡಿಯೋ ಹಾಕೋದೇನು ದೊಡ್ಡದಲ್ಲ, ನನಗೆ ಯಾಕೋ ಸ್ಯಾಟಿಸ್ಫೈ ಆಗೋದಿಲ್ಲ. ಏನಿಲ್ಲ, ನೀವು ಅದಾದ ತಕ್ಷಣ ಇಮಿಡಿಯೇಟಾಗಿ ಇದನ್ನು ನೋಡಿ. ಸೊ ಇದನ್ನು ಇವತ್ತು ನೋಡಿ ಮುಗಿಸಿ ನಾಳೆಗೆ ನನ್ನ ಇನ್ನೊಂದು ವಿಡಿಯೋ ಬಂದು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಸೊ ಅಲ್ಲಿಗೆ ಈ ಆಪ್ಟಿಕಲ್ ಪ್ರಾಪರ್ಟೀಸ್ ಅಥವಾ ರೇ ಆಪ್ಟಿಕ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಂತರ ಐ ವಿಲ್ ಟೇಕ್ ಅಪ್ ವಾಟ್ ಈಸ್ ಕಾಲ್ಡ್ CET ಕಾನ್ಸೆಪ್ಟ್ ಆ್ಯಂಡ್ ಆಲ್ಸೋ ನ್ಯೂಮೆರಿಕಲ್ ಕಾನ್ಸೆಪ್ಟ್ಸ್. ಸೊ ಪ್ಲೀಸ್ ಲೈಕ್ ಮೈ ವಿಡಿಯೋಸ್, ಶೇರ್ ಮೈ ವಿಡಿಯೋಸ್ ಆ್ಯಂಡ್ ಆಲ್ಸೋ ಪಾಸ್ ಯುವರ್ ಕಾಮೆಂಟ್ಸ್. ನಿಮ್ಮ ಸ್ನೇಹಿತರಿಗೂ ಹೇಳಿ ನನ್ನ ವೀಡಿಯೋಸನ್ನು ನೋಡಲಿಕ್ಕೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.